ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಸೆನ್ಸೆಕ್ಸಲ್ಲಿ ಎಕ್ಸ್ಪೈರಿ ಆಗಿತ್ತು. ನಿನ್ನೆ ಮಾತಾಡ್ಕೊಂಡಾಗೆ ಒಂದು ಸೈಡ್ ವೇಸ್ ಇಂದ ಒಂದು ಸ್ವಲ್ಪ ಕೆಳಗಡೆ ಮೂಮೆಂಟ್ ಎಕ್ಸ್ಪೈರಿ ಆಗ್ಬೋದು ಅಂದ್ಕೊಂಡಿದ್ವಿ. ಒಂದು ಸೈಡ್ ವೇಸ್ ಆಗಿ ಇವತ್ತು ಎಕ್ಸ್ಪೈರಿ ಮುಗಿದಿದೆ. ಕಾರಣ ತುಂಬ ಜೋರಾಗಿ ಬಂದಂಥ ರನ್ ಅಪ್. ಯಾರ್ಯಾರು ಸೆಲ್ ಮಾಡಿದರೆ ಇವತ್ತು ಆಪ್ಷನ್ಸಲ್ಲಿ ಒಂದು ಒಳ್ಳೆ ಟ್ರೇಡ್ ಇತ್ತು ಅಂತ ಕಾಣಿಸುತ್ತೆ. ಇವತ್ತು ಮಿಕ್ಸ್ ಸೆಂಟಿಮೆಂಟ್ ಬಂದಿದೆ ಸ್ಟಾಕ್ ಮಾರ್ಕೆಟಲ್ಲಿ. ಹಾಗಂದರೆ ಇದು ಫುಲ್ ನೆಗೆಟಿವ್ ಆಗ್ತಾ ಹೋಗುತ್ತಾ ಅಂದರೆ ಇಲ್ಲ. ನಾವು ನಿನ್ನೆ ಮಾತಾಡ್ಕೊಂಡಿದ್ವಿ ನೋಡಿ, ಸೆನ್ಸೆಕ್ಸಲ್ಲಿ ಆ ಒಂದು 5 ಸೆಷನಲ್ಲಿ ಏನು ಬಂದಿರೋ ಅಂತ ಗೇನು 4 ವರ್ಷದಲ್ಲೇ ಹೈಯೆಸ್ಟ್ ಗೇನ್ ಅಂತ ಎಲ್ಲ ಕೂಡ ನ್ಯೂಸ್ ಬಂದಿತ್ತು. ಸೊ ಹಾಗಾಗಿ ಇಂಥ ಒಂದು ದೊಡ್ಡ ಮೂಮೆಂಟ್ ಆದಾಗ 2 ವಾರದಲ್ಲಿ 2000 ಪಾಯಿಂಟ್ಸ್ ನಿಫ್ಟಿನಲ್ಲಿ ಮೂಮೆಂಟ್ ಆದಾಗ ಅದಕ್ಕೆ ಒಂದು ಕರೆಕ್ಷನ್ ಅಂದು ಬರಬೇಕಾಗಿದ್ದಂಥದ್ದೇ. ಸೊ ಇವತ್ತು ಕೆಲವೊಂದು ಸೆಕ್ಟರ್ಗಳಲ್ಲಿ ಅದು ಕಾಣಿಸಿದೆ ಕೂಡ. ಇಂಡಸ್ಇಂಡ್ ಬ್ಯಾಂಕು ಮತ್ತೆ ಟ್ರಬಲಿಗೆ ಸಿಗಾಕೊಂಡ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ ನೋಡಿ. ಅವ್ರದ್ದೇನು ಒಂದು ಆಡಿಟ್ ಆಗ್ತಾ ಇತ್ತು, ಒಂದಿಷ್ಟು ಫಂಡ್ ಆಚೆ ಈಚೆ ಆಗಿದೆ, ಬುಕ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ಸ್ ಆಚೆ ಈಚೆ ಆಗಿದೆ ಅಂತಲ್ಲ, ಅದು ಒಂದು 2 ಕ್ವಾರ್ಟರ್ಗಳಿಂದನೂ ಅದೇ ರೀತಿ ಆಗಿದೆ ಅಂತ ಒಂದು ಸ್ವಲ್ಪ ಎಕ್ಸ್ಟೆಂಡೆಡ್ ಕ್ವಾರ್ಟರ್ಗಳಲ್ಲಿ ಆ ಥರದ್ದು ಆಗಿರೋದು ಕಂಡು ಬಂದಿದೆ ಅಂತ ಮತ್ತೆ ಸುದ್ದಿ ಬಂದಿದೆ. ಆ ಕಾರಣದಿಂದಾಗಿ 4% ಇವತ್ತು ಕರೆಕ್ಷನ್ ಬಂದಿದೆ. ಯಾವುದು ಇಂಡಸ್ಇಂಡ್ ಬ್ಯಾಂಕು ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ಒಂದು UBS ಸಂಸ್ಥೆನ ಯಾವುದೋ ಒಂದಿಷ್ಟು FMCG ಕಂಪನಿಗಳಿಗೆ ಅಪ್ಗ್ರೇಡನ್ನು ಕೊಟ್ಟಿದ್ದಾರೆ. ಅಂದರೆ ಇನ್ನೂ ಮೇಲ್ಗಡೆ ಹೋಗ್ಬೋದು ಪ್ರೈಸ್ಗಳು ಅಂತ ಆ ಸಂಸ್ಥೆ ಹೇಳಿರೋದ್ರಿಂದ FMCG ಸೆಕ್ಟರ್ ಇವತ್ತು ಓವರ್ ಪಾಸಿಟಿವ್ ಇತ್ತು. ITC 2.54% ಅಪ್ ಮಾಡಿ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಕೂಡ ಆಗಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೋಡ್ತಾ ಬರೋದಾದರೆ ಚೋಳಮಂಡಲಂ ಫೈನಾನ್ಸ್ ಅನ್ಸುತ್ತೆ 5% ಕರೆಕ್ಷನ್ ಬಂದಿದೆ. ರಿಸಲ್ಟ್ಸ್ ಇತ್ತು ಏನಿತ್ತು ನಾನು ಫಾಲೋ ಅಪ್ ಮಾಡೋಕ್ಕಾಗಿಲ್ಲ ನೋಡಿ. ರಿಸಲ್ಟ್ ಕ್ಯಾಲೆಂಡರ್ ಕೂಡ ನಾವು ನೋಡ್ಕೊಂಡು ಬಂದ್ಬಿಡೋದಾದರೆ ಒಂದು ನಿಮಿಷ, ರಿಸಲ್ಟ್ ಕ್ಯಾಲೆಂಡರ್ ಇಲ್ಲಿದೆ. ಸೊ ಇವತ್ತು ಯಾವುದು HCL ಟೆಕ್ಕು, ಹ್ಯಾವೆಲ್ಸು, ವಾರಿ ಎನರ್ಜೀಸು ಈ ಥರದ್ರಲ್ಲೆಲ್ಲ ಒಂದಿಷ್ಟು ಇಂಪಾರ್ಟೆಂಟ್ ಕಂಪ್ನಿಗಳಲ್ಲಿ ರಿಸಲ್ಟ್ಸ್ ಇತ್ತು. ಇಷ್ಟೇ ಅಲ್ಲ, ಸುಮಾರು ಕಂಪ್ನಿಗಳಿದೆ. ಇದ್ರದ್ದು ಕೂಡ ಇತ್ತು ಏನೋ ನನಗೆ ಗೊತ್ತಿಲ್ಲ ನೋಡಿ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ದು ರಿಸಲ್ಟ್ಸ್ ಬಂದಿತ್ತು ಅಂತ ಕಾಣಿಸುತ್ತೆ. ಸೊ ಸುಮಾರು ಕಂಪ್ನಿಗಳದ್ದು ರಿಸಲ್ಟ್ ಬಂದಿದೆ ಇವತ್ತು. ಡೆಲ್ಟಾ ಕಾರ್ಪು ಇವ್ರದೆಲ್ಲ. ಸೊ HCL ಟೆಕ್ಕು ಅದರದ್ದು ಆ ರೀತಿ ರಿಸಲ್ಟ್ ಬಂದಿದೆ. ಅದೇ ರೀತಿಯಾಗಿ ಈ ವಾರ ಪೂರ್ತಿ ಇನ್ನು Q4 ರಿಸಲ್ಟೇ, Q4 ರಿಸಲ್ಟ್ಸ್ಗಳು ಬರ್ತಾನೆ ಇರುತ್ತೆ. ನಾಳೆ ಮೈಂಟ್ರಿ, ಟಾಟಾ ಕನ್ಸ್ಯೂಮರು, ಬಜಾಜ್ ಹೌಸಿಂಗು ಅದೆಲ್ಲ ಇದೆ. ಮಾರನೇ ದಿನ ಅಂದರೆ ನಾಡಿದ್ದು HUL, ಆಕ್ಸಿಸ್ ಬ್ಯಾಂಕು, ನೆಸ್ಲೆ, SBI ಕಾರ್ಡ್, ಟೆಕ್ ಮಹಿಂದ್ರ ನೋಡಿ ದೊಡ್ಡ ಕಂಪ್ನಿಗಳದ್ದು ಅರ್ನಿಂಗ್ಸ್ಗಳು ಬರೋದಿದೆ. ಪ್ರತಿದಿನವೂ ಚೋಳ ಇನ್ವೆಸ್ಟ್ಮೆಂಟ್ ಇನ್ನೂ ಲೇಟ್ ಆಗಿದೆ. ಸೊ ಓಕೆ, ಸೊ ಅರ್ನಿಂಗ್ಗಳು ಬರ್ತಾ ಇದೆ. ರಿಸಲ್ಟ್ಸ್ಗಳು ಬರೋಕ್ಕಿಂತ ಮುಂಚೆ ಕೆಲವೊಂದರಲ್ಲಿ ಆಚೆ ಈಚೆ ಆಗ್ತಾ ಇರ್ಬೋದು. ಸೊ ಇವತ್ತಿನ ಟಾಪ್ ಗೈನರ್ ಅಂದರೆ ಸ್ಪಿರಿಟ್ ತಗೊಂಡವರು ಯುನೈಟೆಡ್ ಸ್ಪಿರಿಟ್ಸ್ ಇವತ್ತು 2.7% ಅಮೌಂಟ್ ಬಂದಿದೆ. ಅದೇ ಇವತ್ತಿನ ಟಾಪ್ ಗೈನರ್ ಆಗಿದೆ. ಅದೇ ರೀತಿಯಾಗಿ ಯಾವುದು ಇವತ್ತು ಓವರಾಲ್ ಆಗಿ ನಿಫ್ಟಿ ಯಾವ ರೀತಿಯಾಗಿತ್ತು ಅಂತ ನೋಡ್ಕೊಂಬರೋದಾದರೆ ನಿಫ್ಟಿ ಒಂದು ಅಪ್ ಮೂಮೆಂಟ್ ಆಯಿತು. ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಕೂಡ ಕಂಟಿನ್ಯೂಟ್ ಆಯಿತು. ಬಟ್ ನಿಫ್ಟಿ ಕಂಪ್ಲೀಟ್ಲಾಗಿ ಫ್ಲ್ಯಾಟ್, ಓಪನಿಂಗ್ ಆದಾಗಿಂದನೂ ಫ್ಲ್ಯಾಟು. ಬಟ್ ಸ್ಟಿಲ್ ನೆನೆಗಿಂತಲೂ ಮೇಲ್ಗಡೆ ಪ್ರೈಸೆಲ್ಲ ಕ್ಲೋಸಿಂಗ್ ಆಗಿದೆ. 24,086 ಆ ಲೆವೆಲ್ಗಿಂತ ಮೇಲ್ಗಡೆನೂ ಕ್ಲೋಸಿಂಗ್ ಆಗಿದೆ. 24,200 ಒಂದು ತಡೆಗೋಡೆ ಆಗಬಹುದು ಈ ಎಕ್ಸ್ಪೈರಿಗೆ ಅಂತ ನಂಗೆ ಅನಿಸ್ತಾ ಇದೆ. ಅಂದರೆ ಇದಕ್ಕಿಂತ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಕಡಿಮೆ ಇದೆ ಅಂತ. ಸೊ ತಿರ್ಗಿ 24,000, 23,800 ಇಲ್ಲಿ ಬಂದು ಕ್ಲೋಸಿಂಗ್ ಆಗುತ್ತಾ ಅಥವಾ 24,500ನ ರೀಚ್ ಮಾಡೇ ಬಿಡುತ್ತಾ ನಿಫ್ಟಿ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಯಾವತ್ತು ನಾಳೆ ಎಲ್ಲ ನಾಡಿದ್ದು ಎಕ್ಸ್ಪೈರಿ ಇರೋದಂತಲ್ವಾ. ಸೊ ನಾಡಿದ್ದು 25ನೇ ತಾರೀಕು ಎಕ್ಸ್ಪೈರಿ ಇರೋಂಥದ್ದು, 24ನೇ ತಾರೀಕು ಎಕ್ಸ್ಪೈರಿ. ಸೊ ಗುರುವಾರ ಏನೂ ಚೇಂಜಸ್ ಇಲ್ಲ ಅದರಲ್ಲಿ. ಸೊ ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ನಾಳೆ ಯಾವುದೇ ಎಕ್ಸ್ಪೈರಿ ಇಲ್ಲ. ಬಟ್ ಒಳ್ಳೆ ಮೂವ್ಮೆಂಟ್ ಬಂದಿರೋದ್ರಿಂದ ನಾಳೆನೂ ಕೂಡ ಒಂದು ಪಾಸ್ ಡೇ ಆಗ್ಬೋದು ಅಂತ ಅನಿಸ್ತಾ ಇದೆ. ಡಿಪೆಂಡ್ಸ್ ಆನ್ US ಮಾರ್ಕೆಟು. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಇವತ್ತು ತನ್ನ ಓಟನ್ನು ಮುರ್ಕೊಂಡು ಆಲ್ಮೋಸ್ಟ್ 56,000 ಮುಟ್ಟೇ ಬಿಡ್ತೇನೋ ಅಂತ ಅಂದ್ಕೊಂಡಿದ್ವಿ. 55,961, ಒಂದು 39 ಪಾಯಿಂಟಲ್ಲಿ 56,000ನ ಮಿಸ್ ಮಾಡಿದೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ತುಂಬ ಒಂದು ಒಳ್ಳೆ ರೀತಿಯಾದಂಥ ಮೂಮೆಂಟ್ ಕೊಟ್ಟಿರೋದ್ರಿಂದ ಇವತ್ತು ಒಂದು ಏನು ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಮಾಡಿರೋದ್ರಿಂದ ಮತ್ತೆ ಬ್ಯಾಂಕ್ ನಿಫ್ಟಿನೂ ಕೂಡ ಒಂದು ಪಾಸ್ ಆಗ್ಬೋದು. ಆಗಬೇಕಾದಂಥ ಪಾಸ್ ಇದು. ಯಾಕಂದರೆ ತುಂಬ ದೊಡ್ಡ ರ್ಯಾಲಿ ಆಗಿದೆ, ಇಲ್ಲಿ ಪಾಸ್ ಆಗ್ಬೋದು. ಸೊ ಬೆಸ್ಟ್ ಟೈಮು ಸೆಲ್ ಮಾಡೋದಕ್ಕೆ. ಈಗ P ಬೈ ಮಾಡಿದ್ರೆ ನೋಡಿ, P ಬೈ ಮಾಡಿದ್ರೆ ನಮಗೆ ರಿಸಲ್ಟ್ ಸಿಕ್ಬಿಡುತ್ತೆ ಅನ್ನೋ ಒಂದು ಅವಕಾಶಗಳು ಕಮ್ಮಿ ಇದೆ. ಯಾಕಂದರೆ ರನ್ನು ತುಂಬ ಜೋರಾಗಿದೆ, ಮೊಮೆಂಟು ತುಂಬ ಸ್ಟ್ರಾಂಗ್ ಆಗಿದೆ. ಸೊ ತುಂಬ ದೊಡ್ಡದಾಗಿ ಫಾಲ್ ಬಂದೇ ಬಿಡುತ್ತೆ ಅನ್ನೋ ಸಿಚುವೇಶನ್ ಇರೋದಿಲ್ಲ. ನ್ಯೂಸು ಅದನ್ನು ಹೊರತುಪಡಿಸಿ ಚಾರ್ಟ್ಸ್ ಅಂತ ನಾವು ನೋಡ್ತಾ ಹೋಗೋದಾದರೆ. ಆದರೆ ಒಂದು ಪಾಸ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಅಲ್ವಾ. ಯಾಕಂದರೆ ಒಂದು ದೊಡ್ಡ ಮೂಮೆಂಟ್ ಆಗಿದೆ. ಈಗ ಒಂದು ಪಾಸ್ ಆಗಬೇಕು, ಇನ್ನೊಂದು ವಾರನಾದರೂ ಪಾಸ್ ಆಗಬೇಕು. ಸೊ ಮಾರ್ಕೆಟ್ ಇಬ್ಬರನ್ನು ಫೇವರ್ ಮಾಡುತ್ತೆ, ಆಪ್ಷನ್ ಬೈಯರ್ಸ್ನ, ಆಪ್ಷನ್ ಸೆಲ್ಲರ್ಸ್ನ. ಸೊ ಈಗ ಆಪ್ಷನ್ ಸೆಲ್ಲರ್ಸ್ ಆ್ಯಕ್ಟ್ ಆಗುವಂಥ ಸಮಯ, ಸ್ಕ್ವೀಸ್ ಮಾಡಿಸುವಂಥ ಸಮಯ. ಹಾಗಾಗಿ 56,000 ಅದ್ರ ಮೇಲ್ಗಡೆ ಸೆಲ್ಗಳು ಈಗ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಹೋಗುತ್ತೆ. ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಅದೇ ರೀತಿಯಾದಂಥ ಥಿಯರಿ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸು ಈಗಲೂ ಕೂಡ 15 ಆ ಲೆವೆಲಲ್ಲೇ ಇದೆ, ಏನೂ ಚೇಂಜಸ್ ಆಗಿಲ್ಲ. ಜೊತೆಗೆ ಏಂಜಲ್ ಒನ್ನಲ್ಲಿ ಕೆಲವೊಂದು ಕ್ವೇರೀಸ್ ಎಲ್ಲ ಕೇಳಿದರೆ ಅವಾಗ ನನಗೆ ನೆನಪಾಯಿತು. ಇದು ಡೇಟಾ ಬಂದಿದೆ ಈ ವರ್ಷದಲ್ಲಿ ಹೈಯೆಸ್ಟ್ ಅಕೌಂಟ್ ಓಪನಿಂಗ್ಗಳು ಯಾವ್ಯಾವುದ್ರಲ್ಲಾಗಿದೆ ಅಂತ. ಗ್ರೋ ಮತ್ತು ಏಂಜಲ್ ಒನ್ನಲ್ಲಿ ಈ ವರ್ಷ ಜಾಸ್ತಿ ಅಕೌಂಟ್ ಓಪನ್ ಆಗಿದೆ ಅಂತ ರಿಸಲ್ಟ್ ಬಂದಿತ್ತು. ಅದೇ ರೀತಿಯಾಗಿ ಟೆಲಿಕಾಂ ಡೇಟಾ ಕೂಡ ಬಂದಿತ್ತು. ಲಾಸ್ಟ್ ತಿಂಗಳಲ್ಲಿ ಏರ್ಟೆಲ್ಲು ತುಂಬ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ ಬಂದಿದೆ. ವೋಡಾಫೋನ್ ಐಡಿಯಾ ಇಲ್ಲಿಂದ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಆಗ್ಬೋದು ಅಂತ ಕೂಡ ಕೆಲವರು ಹೇಳ್ತಾರೆ. ನಾನು ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ನಾನು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಕಾರಣ ಏನು ಅಂತಂದರೆ ಗೌರ್ಮೆಂಟ್ ಮೇಲೆ ಏನು ಸಾಲ ಇದೆ ಉಳಿಸ್ಕೊಂಡಿದ್ದಾರೆ ವೋಡಾಫೋನ್ ಐಡಿಯಾ, ಅದನ್ನು ತೀರಿಸೋ ತನಕ ಏನು ಮಾಡ್ತಾ ಇದ್ದಾರೆ, ವೋಡಾಫೋನ್ ಐಡಿಯಾದಲ್ಲಿರುವಂಥ ಸ್ಟೇಕ್ನ ಗೌರ್ಮೆಂಟು ಅಕ್ವೈರ್ ಮಾಡಿಕೊಂಡು ಬರ್ತಾ ಇದೆ. ಈಗ ಎಷ್ಟಿದೆ ಅಂದರೆ ವೋಡಾಫೋನ್ ಐಡಿಯಾದಲ್ಲಿ ಗೌರ್ಮೆಂಟಿನ ಪಾಲೆ 49%ಗೆ ಬಂದುಬಿಟ್ಟಿದೆ. ಹಾಗಾಗಿ ಇಲ್ಲಿಂದ ಅದನ್ನ ಉಳಿಸೋಕ್ಕೆ ಆ ಕಂಪ್ನಿನ, ಯಾಕಂದರೆ ಗೌರ್ಮೆಂಟ್ದು ಅಲ್ಲಿ ಸ್ಟೇಕ್ ಅಂತ ಬರುತ್ತಲ್ಲ, ಸೊ
ಹಾಗಾಗಿ ಅದನ್ನ ಉಳ್ಸೋಕ್ಕೆ ಏನಾದರೂ ಒಂದು ಪ್ರಯತ್ನಗಳಾಗ್ಬೋದು, ಇಲ್ಲ ನಾನು ಸ್ವಲ್ಪ ಸರಿ ಹೋಗ್ಬೋದು ಅಂತ ಸುದ್ದಿಗಳು ಬರ್ತಾ ಇದೆ. ಅದೆಲ್ಲ ಅಂತೆಕಂತೆಗಳೇ ಆಗಿರುತ್ತೆ, ಏನು ಬೇಕಾದ್ರೂ ಆಗ್ಬೋದು. ನೋಡಿ ಜೆನ್ಸಾಲ್ ಅನ್ನೋ ಒಂದು ಕಂಪನಿ, ಅದರಿಂದಾಗಿ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಯಿತು ಅಂತಂದರೆ, ಎಸ್ಪೆಷಲಿ ಬೆಂಗಳೂರಲ್ಲಿ ಬ್ಲೂ ಸ್ಮಾರ್ಟ್ ಅಂತ ಒಂದು ಕ್ಯಾಬ್ ಸರ್ವಿಸಸ್ ಓಡಾಡ್ತಾ ಇತ್ತು. ಈ IT ಸೆಕ್ಟರ್ ಕಡೆ ಅಥವಾ ಏರ್ಪೋರ್ಟ್ ಕಡೆಗಳು ಜಾಸ್ತಿ ಓಡಾಡ್ತಾ ಇತ್ತು ಈ ಕ್ಯಾಬ್. ಯಾಕಂದರೆ ಎಲ್ಲ ಸೆಕ್ಟ್ರಲ್ಲೂ ಅವ್ರು ಓಪನ್ ಮಾಡಿರಲಿಲ್ಲ. ಮೇನ್ ರೀಸನ್ ಏನು ಅಂತಂದರೆ, ಗಾಡಿನ ಕ್ಲೀನಾಗಿ ಇಟ್ಟಿರ್ತಾರೆ, ಯಾವಾಗಲೂ AC ಆನ್ ಮಾಡಿರ್ತಾರೆ, ಜೊತೆಗೆ ಕ್ಯಾನ್ಸಲೇಷನ್ ಆಗಲ್ಲ ಒಂದ್ಸಲ ಬುಕ್ ಮಾಡಿದ್ರೆ. ಮತ್ತು ಮಳೆ ಬರಲಿ, ಚಳಿ ಬರಲಿ, ಬಿಸಿಲಿರಲಿ ಒಂದೇ ರೇಟ್ ಏನು ತೋರಿಸುತ್ತೋ ಅದೇ ರೇಟು. ಮಳೆ ಬಂತು, ಟ್ರಾಫಿಕ್ ಜಾಸ್ತಿ ಆಯ್ತು, ರೇಟ್ ಜಾಸ್ತಿ ಮಾಡೋದು ಈ ಓಲಾ ಊಬರಲ್ಲಿ ಆಗುತ್ತಲ್ಲ, ಆ ಥರ ಯಾವುದು ಇಲ್ಲ ಅನ್ನೋ ಒಂದು ಥಿಯರಿ ಮೇಲೆ ಓಡ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಕೂಡ ಅದು ಸ್ಟಾರ್ಟಪ್ ಐಡಿಯಾ. ಇನ್ಫ್ಯಾಕ್ಟ್ ಧೋನಿ ಅವರು ಕೂಡ ಇನ್ವೆಸ್ಟ್ ಮಾಡಿದ್ರು ಅದರಲ್ಲಿ ಅಂತೆಲ್ಲ ನ್ಯೂಸ್ ಬಂದಿತ್ತಲ್ವಾ. ಸೊ ಅದು ಇವಾಗ ಏನಾಗಿದೆ, ಜೆನ್ಸಾಲ್ ಕಂಪನಿಯ ಓನರ್ಸೇ ಅದರಲ್ಲಿ ಇದ್ದಿದ್ದರಿಂದ ಈಗ ಅದು ಬಲಿಪಶು ಆಗೋಗ್ಬಿಟ್ಟಿದೆ. ಹಾಗಾಗಿ ಯಾವುದೇ ಕಂಪನಿ ನೋಡಿ, ಎಥಿಕಲ್ ಬಿಸ್ನೆಸ್ಸಲ್ಲಿ ಒಂದು ಫಂಡಮೆಂಟಲ್ ಫ್ಯಾಕ್ಟರಲ್ಲಿ ಎಥಿಕಲ್ ಆಗಿರುವಂಥದ್ದು ನೋಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸಣ್ಣ ಕಪ್ಪು ಚುಕ್ಕಿ ಬಂತು ಅಂತಂದ್ರೂ ಕಂಪನಿಗಳೇ ದಿವಾಳಿ ಆಗ್ತಾ ಹೋಗುತ್ತೆ, ಅಥವಾ ಅದರಿಂದ ಒಂದು ದೊಡ್ಡ ಪರಿಣಾಮನ ಎದುರಿಸಬೇಕಾಗುವಂಥ ಸ್ಥಿತಿ ಬರ್ತಾ ಹೋಗುತ್ತೆ. ಹಾಗಾಗಿ ಸೊ ಫಂಡಮೆಂಟಲಿ ಪ್ರಮೋಟರ್ಗಳು ಯಾವ ರೀತಿ ತಮ್ಮ ಹೋಲ್ಡಿಂಗನ್ನು ಯಾವ ರೀತಿ ಇಟ್ಕೊಂಡು ಬಂದಿದ್ದಾರೆ, ಅದನ್ನ ಯಾವ ರೀತಿಯಾಗಿ ಪ್ಲೆಡ್ಜ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಆಗ್ತಾ ಹೋಗುತ್ತೆ. ಅದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕಾದ್ರೆ. ಹಾಗಾಗಿ ಯಾವುದೇ ಕಂಪ್ನಿನಲ್ಲಿ ಏನೋ ನ್ಯೂಸ್ ಬಂತು ಅಂತ ನಾವು ಯಾವುದೇ ರೀತಿಯಂಥ ರಿಸ್ಕ್ನ ತೊಗೊಳಕ್ಕಾಗೋದಿಲ್ಲ, ಆಲ್ರೆಡಿ ರಿಸ್ಕ್ ಇರುವಂಥ ಕಂಪ್ನಿಗಳಲ್ಲಿ. ಸೊ ಹೇಳಬೇಕು ಅನಿಸ್ತು ಹೇಳಿದೆ. ಅದೇ ರೀತಿಯಾಗಿ ಗೋಲ್ಡು 1 ಲಕ್ಷನ ಮುಟ್ಟಿಬಿಟ್ಟಿದೆ ಅಂತ MCX ಚಾರ್ಟ್ಸಲ್ಲಿ 1 ಲಕ್ಷ ಮುಟ್ಟಿಲ್ಲ. ಇದು 24 ಕ್ಯಾರೆಟಿಂದೇ ರೇಟ್ ಆಗಿರುತ್ತೆ. ಆದರೆ ಜ್ಯುವೆಲರ್ಸಲ್ಲಿ ಗೊತ್ತಿಲ್ಲ ನನಗೆ ಅವರು ಯಾವ ಥರ ಫಾಲೋ ಮಾಡ್ತಾ ಇರ್ತಾರೆ ಅಂತ. ಬಟ್ ಜ್ಯುವೆಲರಿ ಶಾಪಲ್ಲಿ ನೆನ್ನೆ ಶಿವ ಅವ್ರು ಕಮೆಂಟ್ ಮಾಡಿದ್ರು 1 ಲಕ್ಷ ಆಲ್ರೆಡಿ ಆಗಿಬಿಟ್ಟಿದೆ ಅಂತ, 1 ಗ್ರಾಮಿಗೆ 10,000 ಆಗೋಗ್ಬಿಟ್ಟಿದೆ ಅಂತ. ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಗೋಲ್ಡು. ಅಂದರೆ ಈಗ FMCGಗೆ ಒಳ್ಳೆ ಪಾಸಿಟಿವ್ ರೇಟಿಂಗ್ ಬರ್ತಾ ಇದೆ, ಗೋಲ್ಡು ಆಲ್ ಟೈಮ್ ಹೈಯಲ್ಲಿದೆ. ಹಾಗಾದ್ರೆ ಏನು ಮಾರ್ಕೆಟ್ ಇನ್ನೂ ಒಂದು ಕ್ರ್ಯಾಶ್ ಕಡೆಗೆ ಹೋಗ್ತಾ ಇದೆಯಾ, ಇನ್ನೂ ಒಂದು ಇನ್ಫ್ಲೇಷನ್ ಜಾಸ್ತಿ ಹೋಗಿ. ಈಗ ನೋಡಿ ಏನು ನೆನ್ನೆ ಯಾಕೆ US ಮಾರ್ಕೆಟಲ್ಲಿ ಆತಂಕ ಆಯಿತು ಅಂತಂದರೆ, ಅಲ್ಲಿಯ ಫೆಡ್ ಚೇರ್ಮನ್ ಇದ್ದಾರಲ್ಲ, ಅವರು ಒಂಥರ ಇಂಡಿಪೆಂಡೆಂಟ್ ಅಂಗ ಅಂತ ಹೇಳ್ತಾ ಹೋಗ್ಬೋದು. ಅಂದರೆ ಗೌರ್ಮೆಂಟಿಂದ ಅಪಾಯಿಂಟ್ ಆಗಬೇಕು ಅಂತಿಲ್ಲ, ಅಂದರೆ ಗೌರ್ಮೆಂಟ್ ಹೇಳ್ದಂಗೆ ಕೇಳಬೇಕು ಅಂತಿಲ್ಲ. ದೇಶದ ಹಿತಾಸಕ್ತಿ, ದೇಶದ ಎಕನಾಮಿ, ಇನ್ಫ್ಲೇಷನು ಯಾವ ರೀತಿ ಇದೆ ಅದರ ರೀತಿಯಾಗಿ ಇಂಡಿಪೆಂಡೆಂಟ್ ಆಗಿ ಕಾರ್ಯನಿರ್ವಹಿಸುವಂಥ ಶಕ್ತಿ ಇದೆ ಅಂತ ಪೇಪರಲ್ಲಿ ಹೇಳುತ್ತದು. ಸೊ ಈಗ ಟ್ರಂಪ್ ಅವ್ರು ಏನು ಮಾಡ್ತಾ ಇದ್ದಾರೆ, ಫೆಡ್ ಅವರು ಚೇರ್ಮನ್ ಬಗ್ಗೆನೇ, ಪವಲ್ ಅವ್ರ ಬಗ್ಗೆ ಒಂದಿಷ್ಟು ನೆಗೆಟಿವ್ ಕಮೆಂಟ್ನ ಮಾಡಿಬಿಟ್ಟಿದ್ದಾರೆ. ಅವ್ರನ್ನ ತೆಗೆಯುವಂಥ ಸಂಚು ನಡೀತಾ ಇದೆಯಾ, ಈ ರೀತಿ ಎಲ್ಲ ಬರ್ತಾ ಇದೆ. ಆ ರೀತಿ ಆಯಿತು, ಇವ್ರಿಗೆ ಬೇಕಾದಂಗೆ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ಕೊಂಡು. ನೋಡಿ ಟ್ಯಾರಿಫಿಂದ ಅಲ್ಲ, ಏನಂತೆ ಇನ್ಫ್ಲೇಷನ್ನು ಇವಾಗ ಜಾಸ್ತಿ ಆಗ್ತಾ ಇರೋಂಥದ್ದು ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡದೇ ಇರೋದ್ರ ಕಾರಣದಿಂದಾಗಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹಣದುಬ್ಬರ ಜಾಸ್ತಿ ಆಗ್ತಾ ಹೋಗುತ್ತೆ ಅಮೆರಿಕದಲ್ಲಿ ಅಂತ ಡೈರೆಕ್ಟಾಗಿ ಅವ್ರ ಮೇಲೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಮಾರ್ಕೆಟ್ ಅಬ್ಸರ್ವ್ ಮಾಡ್ತಾ ಇದೆ. ಇನ್ ಕೇಸ್ ಏನಾದ್ರು ಚೇರ್ಮನ್ ಚೇಂಜ್ ಆಗಿ ಬೇರೆ ಚೇರ್ಮನ್ ಅವ್ರು ಬಂದು ಅವ್ರು ಅಗ್ರೆಸಿವ್ ಆಗಿ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡಿದ್ರೆ, ಆದರೆ ಟ್ಯಾರಿಫ್ ಇಂಪ್ಯಾಕ್ಟಿಂದ ಇನ್ಫ್ಲೇಷನ್ ಜಾಸ್ತಿ ಆಯಿತು ಅಂತಂದರೆ ಅದು ತುಂಬ ವರ್ಸ್ಟ್ ಸಿಚುವೇಷನ್ಗೆ ಆಗ್ತಾ ಹೋಗುತ್ತೆ. ಇದನ್ನ ಸುಮಾರು ಜನ ಈಗಲೂ ಕೂಡ 1930 ಕ್ರ್ಯಾಶಿಗೆ, ಈ 2008 ಕ್ರ್ಯಾಶಿಗೆ ಅದನ್ನ ಒಂದು ರಿಲೇಟ್ ಮಾಡಿ ಮಾಡೋ ಥರದ್ದಿದೆ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ. ಒಂದೆರಡು ತಿಂಗಳಿಂದ ತುಂಬ ಬ್ಯುಸಿ ಇದ್ದೀನಿ, ಹಾಗಾಗಿ ಇಂಥ ಸ್ಪೆಷಲ್ ವೀಡಿಯೋಸ್ ಅಂತ ಮಾಡೋಕ್ಕೆ ಆಗಿಲ್ಲ. ಆದರೂ ಕೂಡ ಟ್ಯಾಕ್ಸ್ ರೆಜಿಮ್ ಬಗ್ಗೆ ನೀವು ಕೇಳಿದ್ರಿ, ಲಾಸ್ಟ್ ವಾರ ಅದು ಬಂದಿತ್ತು. ಯಾರಾದರೂ ನೋಡಿಲ್ಲ ಅಂತಂದರೆ, ಹೊಸ ಟ್ಯಾಕ್ಸ್ ರೆಜಿಮ್ ಯಾರ್ಯಾರಿಗೆ ಬೆನಿಫಿಟ್ ಆಗುತ್ತೆ, ಏನೇನು ಬೆನಿಫಿಟ್ಸ್ ಅದರಲ್ಲಿ ನಮಗೆ ಇದೆ, ಅಂದರೆ ಹಳೆದು ಕಂಪೇರ್ ಮಾಡಿದ್ರೆ ಡಿಡಕ್ಷನ್ಸ್ ಆಗಲಿ ಎಕ್ಸೆಂಪ್ಷನ್ಸ್ ಆಗಲಿ ಏನು ಕೊಡ್ತಾರೆ, ವೆರಿ ಮಿನಿಮಲ್ ಇರುವಂಥದ್ದು. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇತ್ತು ಟ್ಯಾಕ್ಸ್ ಪ್ಲಾನಿಂಗ್ ಸರಣಿನಲ್ಲಿ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಗೋಲ್ಡ್ ಇನ್ನೂ ಕೂಡ ಆಲ್ ಟೈಮ್ ಹೈಯಲ್ಲಿರುವಂಥದ್ದು, ಇನ್ನೂ ಕೂಡ ಎಲ್ಲರೂ ಮಾರ್ಕೆಟಲ್ಲಿ ಒಂದು ಭಯ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ವಿಕ್ಸು ಕೂಡ ಕಂಫರ್ಟಬಲ್ ಆಗಿ 14 ಕೆಳಗಡೆ ಬಂದಿಲ್ಲ. ಹಾಗಾಗಿ ಎನಿ ಟೈಮ್ ಇದೊಂಥರ ಜ್ವಾಲಾಮುಖಿ ಇದ್ದಂಗೆ ಯಾವಾಗ ಏನು ಬೇಕಾದ್ರೂ ಆಚೆ ಬರ್ತಾ ಹೋಗ್ಬೋದು. ಸೊ ಹುಷಾರಾಗಿರ್ತಾ ಹೋಗಿ. ಅದೇ ರೀತಿಯಾಗಿ ಸಿಲ್ವರು ಕೂಡ ನೋಡಿ ಒಂದು ಅಟೆಂಪ್ಟ್ ಮಾಡಿತ್ತು, ಅಲ್ಲಿಂದ ಇವಾಗ ವಾಪಸ್ ಒಂದು ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ. ಗೋಲ್ಡ್ ಅಷ್ಟು ಪಾಸಿಟಿವ್ ಆಗಿ ಇರಲಿಲ್ಲ ಸಿಲ್ವರ್ ಮೊದಲಿಂದನು. USDI ಏನಾದ್ರು ಕೆಳಗಡೆ ಬಂದಿದ್ದು, ರುಪಿ ಸ್ಟ್ರಾಂಗ್ ಆಗಿದ್ದು, ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೋಗಿದ್ದು ಎಲ್ಲ ಇದೇ ಕಾರಣದಿಂದಾಗಿ. ಬಟ್ ಇದೇನಾದ್ರು ವಾಪಸ್ ಮತ್ತೆ ಮೇಲ್ಗಡೆ ಹೋಗುತ್ತಾ, ಅಥವಾ ಇನ್ನೂ ರುಪಿ ಸ್ಟ್ರಾಂಗ್ ಆಗ್ತಾ ಬರುತ್ತೆ? ರುಪಿ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಅಂದರೆ ಚಾರ್ಟ್ಸ್ ಕೆಳಗಡೆ ಹೋಗಬೇಕು. ಇದು USD ವರ್ಸಸ್ ಇಂಡಿಯನ್ ರುಪಿ ಅದರದ್ದಾಗಿರುತ್ತೆ. $1 ಈಗ ಎಷ್ಟು, $85.14 ನಡೀತಾ ಇದೆ. ಸೊ ಬೇರೆ ದೇಶದ ಕರೆನ್ಸಿ ಜೊತೆ ಕಂಪೇರ್ ಮಾಡಿದ್ರು ಕೂಡ $100 ಕೆಳಗಡೆ, ಅಂದರೆ 100 ಅನ್ನೋದೇನಿದೆ ಆ ಬೆಲೆಗಿಂತ ಕಮ್ಮಿ ಬಂದಿದೆ. ಇದು 6 ದೇಶದ ಕರೆನ್ಸಿಗಳ ಜೊತೆ ಕಂಪೇರ್ ಮಾಡುವಂಥ ಇಂಡೆಕ್ಸು. ಇದನ್ನು ಕೂಡ ನಾವು ಮಾತಾಡಿದ್ವಿ ಹಿಂದೆ. ಇದು ಕೆಳಗಡೆ ಹೋದಷ್ಟು ಒಳ್ಳೆಯದು ನಮ್ಮ ಎಮರ್ಜಿಂಗ್ ಮಾರ್ಕೆಟ್ ಕಡೆಗೆ ಏನೋ ದುಡ್ಡು ಹರಿದು ಬರಬೇಕು ಅಂತಂದರೆ. ಸೊ ಅದು ಹೇಳಿದಾಗ ನೆನಪಾಯಿತು, ನಿನ್ನೆ ಕೂಡ FIಗಳು ಬೈ ಮಾಡಿದ್ರಲ್ವ, ನಿನ್ನೆ ಕೂಡ 1970 ಕೋಟಿ ಬೈ ಮಾಡಿದ್ರು. DIಗಳು ಕೂಡ ಬೈ ಮಾಡಿದ್ರು. ಕಂಟಿನ್ಯೂಸ್ ಆಗಿ ಬೈ ಮಾಡಕ್ಕೆ ಬರ್ತಾ ಇದ್ದಾರೆ. ಕಾರಣ ಡಾಲರ್ನ ಬೆಲೆ ಸ್ವಲ್ಪ ತಣ್ಣಗಾಗ್ತಾ ಇರೋದ್ರಿಂದ ಬೇರೆ ಕಡೆ ಸ್ವಲ್ಪ ಡೈವರ್ಸಿಫಿಕೇಶನ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ FIಗಳು. ಸೊ ಅದೇ ರೀತಿಯಾಗಿ ಇನ್ಯಾವುದಿದೆ, ನ್ಯಾಚುರಲ್ ಗ್ಯಾಸು ನೋಡಿ 260 ಆ ಝೋನ್ ಬಂತು, ಹಳೆಯ ಲೋ ಇದು ನೋಡಿ. ಇಲ್ಲಿಂದ ಇನ್ನು ಕೆಳಗಡೆ ಬಿಟ್ಕೊಟ್ಟು ಹೋದರೆ ಏನು ಮಾಡೋಕ್ಕಾಗೋದಿಲ್ಲ ನ್ಯಾಚುರಲ್ ಗ್ಯಾಸು. ಯಾಕಂದರೆ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಒಳ್ಳೆ ಅಟೆಂಪ್ಟ್ ಮಾಡಿತ್ತು. ಈ ಝೋನ್ ಏನಿದೆ ಆ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗುವಂಥ ಝೋನ್ನ ವಾಪಸ್ ಆ ಝೋನ್ನ ಬಂದು ಕರೆಕ್ಷನ್ ಆಗ್ತಾ ಇದೆ. ಬೌನ್ಸ್ ಆಗಬೇಕು
ಆಗಬೇಕು ಅಂದರೆ ಇಲ್ಲೇ ಆಗಬೇಕು. ಸೊ ಮೇ ತಿಂಗಳಿಗೆ ತುಂಬ ಒಂದು ಕ್ರೂಷಿಯಲ್ ಆಗ್ತಾ ಹೋಗುತ್ತೆ. ಮೇ ತಿಂಗಳಿಗೆ ನಾನು ಒಂದು ಬೌನ್ಸ್ ಕೊಡಬೇಕು ಅಂದರೆ ಇಲ್ಲಿಂದ ಕೊಡಬೇಕು. ನೋಡಿ, ಈಗ ರಿಸ್ಕ್ ಟು ರಿವಾರ್ಡ್ ಕೂರುವಂಥ ಟ್ರೇಡ್ ಅಂದರೆ ಇದೇನೆ. ಸೊ ಇವಾಗ 260 ಈ ಲೆವೆಲ್ ಏನಿದೆಯಲ್ಲ, ಇದು ಇಂಪಾರ್ಟೆಂಟ್ ಅಂತ ಸಪೋರ್ಟ್. ಕರೆಕ್ಟಾ? ಹಿಂದೆ ಇಲ್ಲಿ ಅಟೆಂಡ್ ಮಾಡಿತ್ತು, ಕೆಳಗಡೆ ಬಿತ್ತು, ಅಟೆಂಡ್ ಮಾಡಿದ್ದು, ಕೆಳಗಡೆ ಬಿತ್ತು, ಇಲ್ಲಿ ಬರುತ್ತೆ, ಇಲ್ಲಿಂದ ಬ್ರೇಕ್ಔಟ್ ಆಗಿರುತ್ತೆ. ಅದು ವಾಪಸ್ ಆ ಝೋನ್ನ ಬಂದು ಟೆಸ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ 100 200 ಮೂವಿಂಗ್ ಆವರೇಜ್ ಕೂಡ ಅಲ್ಲೇ ಕೂತ್ಕೊಂಡಿದೆ. ಸೊ ಬೌನ್ಸ್ ಆಗಬೇಕು ಅಂದರೆ ಇಲ್ಲಿಂದ ಬೌನ್ಸ್ ಆಗಬೇಕು. ಸೊ ಆ ಥರ ಆಯಿತು ಅಂತಂದರೆ ಇದು ಒಂದು ರೀಟೆಸ್ಟಿಂಗ್ ಆಗಿ ವಾಪಸ್ ಇಲ್ಲಿಗೆ ಹೋಗುತ್ತೆ 400 ಅಥವಾ ಅದರಲ್ಲಿ ಮೇಲ್ಗಡೆ ಲೆವೆಲ್ ಹೋಗೋ ತನಕ ಒಂದು ದೊಡ್ಡ ರೀತಿಯ ಶಾರ್ಪ್ ಬೌನ್ಸ್ ಆಗುವಂಥ ಸಾಧ್ಯತೆ ಕೂಡ ಇರ್ತಾ ಹೋಗುತ್ತೆ. ಆ ಥರ ಸಿಚುವೇಶನ್ ಬರುತ್ತಾ ಏನು ಮೇಗೆ ನೋಡ್ತಾ ಹೋಗೋಣ. ಬಟ್ ರಿಸ್ಕ್ ಟು ರಿವಾರ್ಡ್ ಒಳ್ಳೆ ಕೂರುತ್ತೆ. ಯಾರಾದರೂ ಕಮೋಡಿಟಿನಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಅಂದರೆ ನೀವು ಈ ಚಾರ್ಟ್ಗಳನ್ನು ಅನಲೈಸ್ ಮಾಡ್ತಾ ಹೋಗ್ಬೋದು. ನ್ಯಾಚುರಲ್ ಗ್ಯಾಸ್ ಸೇಮ್ ವಿತ್ ಕ್ರೂಡು ಕೂಡ ಒಂದು ಕ್ರೂಷಿಯಲ್ ಲೆವೆಲ್ಗೆ ಬಂದಿತ್ತು, ಕೆಳಗಡೆ ಲೆವೆಲ್ಗೆ ಆಲ್ಮೋಸ್ಟ್ 3-4 ವರ್ಷದಲ್ಲೇ ಲೋಯೆಸ್ಟ್ ಲೆವೆಲ್ಗೆ ಬಂದಿತ್ತು. ಬಿಕಾಸ್ ಸಪ್ಲೈ ಜಾಸ್ತಿ ಮಾಡ್ತಾ ಇದ್ದಾರೆ US ಎಲ್ಲ ಕಡೆಯಿಂದ ಆಗುತ್ತೆ, ಎಲ್ಲ ಕಡೆಯಿಂದ ನಾವು ಟ್ರಬಲ್ ಕೊಡೋಣ ಅಂತ. ಯಾಕಂದರೆ ಅಮೆರಿಕ ಕೂಡ ಸುಮಾರು ದೇಶಗಳಿಗೆ ಆಯಿಲ್ನ ಮಾರಾಟ ಮಾಡುತ್ತಲ್ವ, ಅವರಿಗೆ ಲಾಭ ಆಗಬಾರ್ದು. ಅಂದರೆ ಬೇರೆ ದೇಶಗಳು ಈಗ ಈ ಟ್ಯಾರಿಫ್ ಇದೆಲ್ಲ ನಡೀತಾ ಇರಬೇಕಾದ್ರೆ ಓಕೆ ಅಮೆರಿಕದಿಂದ ತರಿಸ್ಕೋಬೇಕು ಅಂತ ಹೇಳ್ತಾ ಇದ್ರಲ್ಲ ಸ್ವಾಮಿ, ನಾವು ಆಯಿಲ್ನ ತರಿಸ್ಕೊತೀವಿ ಅಂತ ನಮ್ಮ ದೇಶದ ಸೇರಿದು ನಮ್ಮ ಥರ ಯಾರ್ಯಾರು ಕ್ರೂಡ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವ್ರು ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಅದರಿಂದ ಏನಾಗುತ್ತೆ, ದುಬೈಗೆ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಹೋಗ್ಬೋದು. ಯಾಕಂದರೆ ಅಮೆರಿಕ ಆಲ್ರೆಡಿ ಟ್ಯಾರಿಫಲ್ಲಿ ನಡೀತಾ ಇದೆ. ಅದಕ್ಕೆ ದುಬೈ ಏನು ಮಾಡ್ತೀವಿ, ನಾವು ಇನ್ನೂ ಸಪ್ಲೈ ಜಾಸ್ತಿ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಇಂಟರ್ನ್ಯಾಷನಲಿ ಸಪ್ಲೈ ಜಾಸ್ತಿ ಆಗಿದ್ದರಿಂದ ಆಯಿಲ್ ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಆವಾಗ ಅಮೆರಿಕ ಹತ್ರನೇ ತಗೋಬೇಕು ಅಂತ ಏನಿರೋದಿಲ್ಲ, ಬೇರೆ ಕಡೆಯಿಂದಲೂ ತಗೊಂತ ಹೋಗ್ಬೋದು. ಅಥವಾ ಅಮೆರಿಕಾಗೆ ಜಾಸ್ತಿ ಲಾಭ ಆಗೋದಿಲ್ಲ ಇಂಪೋರ್ಟ್ ಜಾಸ್ತಿ ಮಾಡ್ಕೊಂಡ್ರು ಕೂಡ, ಯಾಕಂದರೆ ಬೆಲೆನೇ ಕಮ್ಮಿ ಆಗಿರೋದ್ರಿಂದ. ಈ ರೀತಿ ಎಲ್ಲ ಟ್ಯಾಕ್ಟಿಕ್ಸ್ಗಳು ನಡೀತಾ ಇದೆ. 5600 ಲೆವೆಲ್ ಅನ್ನೋದು ಕ್ರೂಷಿಯಲ್ ಸಪೋರ್ಟ್ ಲೆವೆಲ್ ಆಗಿತ್ತು 2022, 21, 23 ಇದ್ದಿದ್ದ ಲೆವೆಲ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದಿರೋದ್ರಿಂದ ಕ್ರೂಡಿನಿಂದ ಮೇಲ್ಗಡೆ ಹೋದರೂ ಸಹ 5600 ರೆಸಿಸ್ಟೆನ್ಸ್ ಅನ್ನೋದು ಇದ್ದೇ ಇರೋದು. ಯಾಕಂದರೆ ಇದೆಲ್ಲ ಹಿಂದೆ ಸಿಕ್ಕಾಪಟ್ಟೆ ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿರೋಂಥ ಲೆವೆಲ್ಗಳು. ಸೊ ವಾಪಸ್ ಮೇಲ್ಗಡೆ ಹೋದರೂ ಕೂಡ ಅದು ಈಗಲೂ ಕೂಡ ಒಂದು ರೆಸಿಸ್ಟೆನ್ಸ್ ಆಗೇ ಇರುತ್ತೆ. ಬಟ್ ಅಲ್ಲಿಗೆ ವಾಪಸ್ ಒಂದು ಅಟೆಂಪ್ಟ್ ಮಾಡಿ ಅಲ್ಲಿಂದ ಕೆಳಗಡೆ ಬರುತ್ತಾ, ಇನ್ನೂ ಕೆಳಗಡೆ ಬರುತ್ತಾ ಕ್ರೂಡು, ಅಥವಾ ಇಲ್ಲಿಂದ ಏನಾದರೂ ಚೇಂಜಸ್ ಆಗುತ್ತಾ ಏನು ಕತೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಅದಲ್ಲದೆ ಕಾಪರ್ ಇಂಡೆಕ್ಸು ಅದು ಕೂಡ ನೋಡಿ, ಕಾಪರಲ್ಲೂ ಕೂಡ ಒಂದು ಒಳ್ಳೆ ಚೇಂಜಸ್ ಆಯಿತು. ಯಾಕೆಂತಂದರೆ ಈ ಕ್ರೂಷಿಯಲ್ ಮೆಟಲ್ಸ್ ಅಂತ ಏನಿದೆ, ಆ ಕ್ರೂಷಿಯಲ್ ಮೆಟಲ್ಸ್ಗೆ ಟ್ರಂಪ್ ಅವರು ಏನು ಇಂಪೋರ್ಟ್ ಡ್ಯೂಟಿನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಕಾಪರಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ಒಳ್ಳೆ ಬ್ರೇಕ್ಔಟ್ ಆಗಿದ್ದಿದ್ದೆ ಆ ಆ್ಯಂಟಿಸಿಪೇಷನಲ್ಲಿ. ಏಪ್ರಿಲಿಂದ ಏನು ಮಾಡ್ತಾರೆ, ಕಾಪರ್ ಸೇರಿದಂತೆ ಬೇರೆ ಥರ ಮೆಟಲ್ಗಳಿಗೆ, ಗೋಲ್ಡು, ಕಾಪರು, ಸಿಲ್ವರು, ಇದೆಲ್ಲದಕ್ಕೂ ಕೂಡ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಆಗ್ತಾ ಹೋಗ್ಬೋದು. ಡಿಮ್ಯಾಂಡ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಅಂತ. ಆದರೆ ಏನು ಒಂದು ಬೇಸ್ ಮೆಟೀರಿಯಲ್ಸ್ ಅಂತ ಏನಿದೆ, ಮೇನ್ ಮೆಟೀರಿಯಲ್ಸ್ಗಳು ಅಂದರೆ ಮಿನರಲ್ ಓರ್ಗಳು, ಅದನ್ನ ನಾವು ಹೊರತುಪಡಿಸಿ ಮಾಡ್ತಾ ಇದ್ದೀವಿ. ಮೆಟಲ್ಸ್ಗೆ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ರು. ಜೊತೆಗೆ ಆ ಕಾರಣದಿಂದಾಗಿ ಒಂದು ದೊಡ್ಡ ರೀತಿಯಂಥ ಕರೆಕ್ಷನ್ ಆಯಿತು. ಮತ್ತು ಇನ್ಫ್ಲೇಷನ್ನು, ರಿಸೆಷನ್ನು ಭಯ ಬಂದಿದ್ದರಿಂದ ಇದಕ್ಕೆಲ್ಲ ಡಿಮ್ಯಾಂಡ್ ಬಿದ್ದೋಗುತ್ತೆ ಅಂತ ಕೆಳಗಡೆ ಬಂತು. ಈಗ ಏನು ಬಂದರೂ ಕೂಡ ಇದು ವಾಪಸ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು ಹೊರತು ಇಲ್ಲಿಂದ ಕಂಪ್ಲೀಟ್ಲಿ ಚೇಂಜ್ ಆಯಿತು ಅಂತಿಲ್ಲ. ಕಾಪರ್ ಆ ಒಂದು ಏನು ಆಸೆ ಇತ್ತು ಅದು ಬ್ರೇಕ್ಔಟ್ ಫೇಲ್ಯೂರ್ ಅಂತಲೇ ಮಾಡಿದೆ. ಅದಲ್ಲದೆ ಇಂಡಿಯಾದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಚೈನಾದಿಂದ ಇಂಪೋರ್ಟ್ಗಳು ಬರ್ತಾ ಇದೆ ಅನ್ನೋ ಕಾರಣದಿಂದಾಗಿ ಸ್ಟೀಲ್ ಸೆಕ್ಟರಲ್ಲಿ 15% ಇಂಪೋರ್ಟ್ ಡ್ಯೂಟಿನ ಜಾಸ್ತಿ ಮಾಡಿದ್ದಾರೆ ಚೈನಾಗೆ ಅಂತಲೂ ಕೂಡ ಸುದ್ದಿ ಬಂದಿತ್ತು. ಅದನ್ನು ಕೂಡ ನೋಡಿದ್ದೀರಾ. IT ಸೆಕ್ಟರಲ್ಲಿ ಸುಮಾರು ಎಗಳು ರಿಲೇಟೆಡ್ ಆಗಿ ಡಿಪೆಂಡೆಂಟ್ ಆಗಿರುವಂಥ ಸುದ್ದಿ ಬರ್ತಾ ಇದೆ. ಅಂದರೆ ಸ್ಪೆಂಡಿಂಗ್ ಯಾವ ರೀತಿ ಆಗುತ್ತೆ ಮುಂದಿನ ದಿನಗಳಲ್ಲಿ IT ಸೆಕ್ಟರಲ್ಲಿ ಇಂದ ಏನೇನು ಚೇಂಜಸ್ ಆಗುತ್ತೆ ಅಂತ, ಇದು ಎಲ್ಲ ಸೆಕ್ಟರ್ಗೂ ಒಂದಲ್ಲ ಒಂದಿನ ಇಂಪ್ಯಾಕ್ಟ್ ಆಗ್ತಾನೆ ಬರ್ತಾ ಹೋಗುತ್ತೆ. ಸೊ ಸುಮಾರು ಥರದ ಜಾಬ್ಗಳು ವ್ಯಾನಿಷ್ ಆಗ್ತಾ ಹೋಗ್ಬೋದು ಅಂತ ಇದು 2-3 ವರ್ಷದಿಂದ ನಡೀತಾ ಇದೆ. ಆದರೆ ಅಷ್ಟು ದೊಡ್ಡ ಹೈ ಸ್ಕೇಲಲ್ಲಿ ನಮಗೆ ನೋಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಒಂದೊಂದು ಹೊಸ ChatGPT ವರ್ಷನ್ಗಳು ಬರ್ತಾ ಇರೋವಂಥದ್ದು ಪವರ್ ನೋಡ್ತಾ ಹೋಗೋದಾದರೆ ಸುಮಾರು ಜಾಬ್ಗಳಿಗೆ ತುಂಬ ಸಣ್ಣ ಪೀರಿಯಡಲ್ಲಿ, ಅಂದರೆ ನಮ್ಮ ಜೀವಿತಾವಧಿಯಲ್ಲೇ ನಾನು ಸುಮಾರು ಜಾಬ್ಗಳು ಇಲ್ಲದೇ ಇರೋವಂಥದ್ದನ್ನು ನೋಡೋವಂಥ ದಟ್ಟವಾದಂಥ ಸಾಧ್ಯತೆಗಳಿದೆ. ಹಾಗಾಗಿ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ಈಗಿರುವಂಥ ಎಷ್ಟೊಂದು ಜಾಬ್ಗಳು ಇಲ್ದಲೇ ಹೋಗ್ಬೋದು. ಸೊ ತುಂಬ ಒಂದು ಬೇರೆ ಥರದ್ದೇ ಡಿಮ್ಯಾಂಡ್ಸ್ ಕ್ರಿಯೇಟ್ ಆಗ್ತಾ ಹೋಗ್ಬೋದು. ಅಂದರೆ ಈ ಕಾರ್ಪೆಂಟ್ರಿ ವರ್ಕ್ ಆಗಿರ್ಬೋದು, ಅಥವಾ ಈ ಪ್ಲಂಬಿಂಗ್ ವರ್ಕ್ ಆಗಿರ್ಬೋದು, ಅಥವಾ ಎನಿ ಆರ್ಟಿಸ್ಟಿಕ್ ಫಾರ್ಮ್ ಆಗಿರ್ಬೋದು, ಅಥವಾ ಪ್ಯೂರ್ ಸೈನ್ಸ್ ಆಗಿರ್ಬೋದು, ಅಥವಾ ಒಂದು ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ಟೀಚಿಂಗ್ ಆಗಿರ್ಬೋದು, ಎಲ್ಲಿ ಒಂದಿಷ್ಟು ಹ್ಯೂಮನ್ ಟ್ರಸ್ಟ್ ಇನ್ವಾಲ್ವ್ ಆಗಿರುತ್ತೆ, ಒಂದು ಪರಸ್ಪರ ನಂಬಿಕೆ, ಗೌರವ, ಮತ್ತು ಒಂದು ಒಂದು ಏನಂತ ಹೇಳ್ತಾರೆ, ಒಂದು ಅನುಕಂಪ, ಒಂದು ಕನಿಕರ ಅಂತ ಇರಬೇಕು ಆ ಕೆಲಸದಲ್ಲಿ. ಅದು ಆ ರೀತಿ ಇದ್ದರೆ ಮಾತ್ರ ಆ ಕೆಲಸ ಬೇರೆಯವ್ರನ್ನ ತಟ್ಟುತ್ತೆ ಅನ್ನೋದಿರುತ್ತಲ್ಲ, ಅಂತಹ ಕೆಲಸಗಳಿಗೆ ತುಂಬ ದೊಡ್ಡ ರೀತಿಯಂಥ ಡಿಮ್ಯಾಂಡ್ ಬರ್ತಾ ಹೋಗ್ಬೋದು. ಹಾಗಂತ ಎಲ್ಲ ಕೆಲಸಗಳು ಹೋಗ್ಬಿಡುತ್ತಾ ಇಲ್ಲ. ನಾವು ಇರೋ ಕೆಲಸಗಳಲ್ಲಿ ಈಗ ಬರ್ತಾ ಇರೋಂಥ ಹೊಸ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ನಮ್ಮ ಕೆಲಸನ ಹೇಗೆ ಸುಲಭ ಮಾಡ್ಕೊತೀವಿ, ಅಥವಾ ಆ ಟೆಕ್ನಾಲಜಿನ ನಾವು ಯೂಸ್ ಮಾಡೋದನ್ನು ಯಾವ ರೀತಿಯಾಗಿ ಕಲಿತೀವಿ ಅನ್ನೋದ್ರ ಮೇಲೆ ಮುಂದಿನ ಜಾಬ್ಗಳು ಉಳಿತಾ ಹೋಗುತ್ತೆ. ಹಾಗಾಗಿ ನೀವು ಯಾವುದೇ ಕ್ಷೇತ್ರದಲ್ಲಿರಲಿ, ಅಲ್ಲಿ ಏನು ಅಡ್ವಾನ್ಸ್ಮೆಂಟ್ಗಳು ಬಂದಿದೆ ಅದನ್ನ ನನ್ನ ವೃತ್ತಿನಲ್ಲಿ ಹೇಗೆ ಅಡಾಪ್ಟ್ ಮಾಡ್ಕೊಳಕ್ಕೆ ಸಾಧ್ಯ, ಅದ್ರ ಬಗ್ಗೆ ನೀವು ಗಮನ ಕೊಡ್ತಾ ಹೋಗಬೇಕು. ಅದು ಎಲ್ಲ ಫೀಲ್ಡಲ್ಲೂ ಕೂಡ. ಜೊತೆಗೆ ChatGPT ಮತ್ತು ಏನು ಒಂದು ಟೂಲ್ಗಳು ಬಂದಿದೆ ಅದನ್ನ ನೀವು ಒಬ್ಬ ಪರ್ಸ್ನಲ್ ಗೈಡ್ ಥರ ಯೂಸ್ ಮಾಡ್ಕೊತ ಹೋಗ್ಬೋದು. ಅಂದರೆ ಈಗ ನಮ್ಮ ಗ್ರೂಪಲ್ಲೇ ಸುಮಾರು ಜನ ಇದ್ದಾರೆ. ಕೆಲವರು ಲ್ಯಾಬ್ ರಿಲೇಟೆಡ್ ಮೆಡಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರೋರಾಗಿರ್ಬೋದು, ಕೆಲವರು ಟೀಚಿಂಗ್ ಫೀಲ್ಡಲ್ಲಿ ಇರೋರಾಗಿರ್ಬೋದು, ಕೆಲವರು IT ಫೀಲ್ಡಲ್ಲಿ ಇರೋರಾಗಿರ್ಬೋದು, ಕೆಲವರು ಕೃಷಿ ಮಾಡ್ತಾ ಇರೋರಾಗಿರ್ಬೋದು. ಪ್ರತಿಯೊಂದಕ್ಕೂ ನೀವು ಉದಾಹರಣೆಗೆ ಹೇಳ್ತೀನಿ, ನೀವೊಂದು ಫರ್ಟಿಲೈಸರ್ ಪ್ಲಾಂಟನ್ನು ಕ್ರಿಯೇಟ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಅದಕ್ಕೆ ಒಂದು ಡೆಮೋ ಬೇಕು, ನನಗೆ ಇಷ್ಟು ಜಾಗ ಬೇಕು ಅಂದರೆ ಪ್ರತಿಯೊಂದು ಡೀಟೇಲ್ಸ್ನ ತೊಗೊಂಡು ಯಾರ್ಯಾರ ಹತ್ರ ಅಪ್ರೂವಲ್ ತೊಗೋಬೇಕು, ನೀವು ಈ ಪ್ಲಾಂಟನ್ನು ಮಾಡಬೇಕು ಅಂತಂದರೆ ಏನು ಕತೆ, ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಮೆಡಿಕಲ್ ಫೀಲ್ಡಲ್ಲಿ ನಿಮ್ಗೆ ಏನಾದರೂ ಒಂದು ಕ್ವೆರಿ ಇದೆ, ನಿಮ್ಮ ಹತ್ರ ಯಾವುದೋ ಒಂದು
ಒಂದು ರಿಪೋರ್ಟ್ ಇದೆ, ಆ ರಿಪೋರ್ಟು ಇಂಥ ಏಜ್ವರೆಗೆ ಇಂಥದ್ದು ಕೊಡ್ಬೋದಾ ಅಂದರೆ ಡೈರೆಕ್ಟ್ ಒಪಿನಿಯನ್ ಅಂತ ನೀವು ತೊಗೊಳಕ್ಕಾಗೋದಿಲ್ಲ, ಡಾಕ್ಟರ್ನ ತೊಗೊಳ್ಳೇಬೇಕು ಸಲಹೆ. ಆದರೆ ಸೆಕೆಂಡ್ ಒಪಿನಿಯನ್ ಆಗಿ ನೀವು ಮೆಡಿಕಲ್ ಫೀಲ್ಡಲ್ಲೂ ಕೂಡ ತುಂಬ ಅದರಿಂದ ಏನು ಸೈಡ್ ಎಫೆಕ್ಟ್ಸು, ಇದನ್ನ ಯಾರಿಗಾರು ಕೊಡ್ಬೋದಾ, ಈ ಏಜ್ ಅವ್ರು ಆಲ್ರೆಡಿ ಈ ಮಾತ್ರೆ ತೊಗೊತಾ ಇದ್ದಾರೆ, ಇದು ತೊಗೊಂಡ್ರೆ ಏನಾದ್ರು ಅದರಲ್ಲಿ ದುಷ್ಪರಿಣಾಮ ಇದೆಯಲ್ಲ, ಈ ರೀತಿ ಪ್ರತಿಯೊಂದೂ ಕೂಡ ನೀವು ಅನಲೈಸ್ ಮಾಡ್ತಾ ಹೋಗ್ಬೋದು. IT ಸೆಕ್ಟ್ರಲ್ಲಿ ನಿಮ್ಗೆ ಗೊತ್ತೇ ಇದೆ, ಪ್ರತಿದಿನ ನನಗೆ ಯಾವುದೋ ಒಂದು ವಿಷಯ ಕಲಿಬೇಕು, ಅದ್ರ ಬಗ್ಗೆ ಒಂದು ಮಾಹಿತಿನ ಕೊಡು ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗಿ ಏನೋ ಒಂದು ಪ್ರಾಂಪ್ಟ್ ಕೊಟ್ಟರೆ ಸಾಕು, ಅದಕ್ಕೆ ದಿನ ನಿಮಗೆ ಒಂದು ಡೋಸ್, ಒಂದು 30 ಡೇ ಲರ್ನಿಂಗ್ ಪ್ಲಾನ್ ಕ್ರಿಯೇಟ್ ಮಾಡಿಕೊಡು ಅಂದರೆ 30 ಡೇ ಲರ್ನಿಂಗ್ ಪ್ಲಾನ್ನ ಕ್ರಿಯೇಟ್ ಮಾಡ್ಕೊಡ್ತಾ ಹೋಗುತ್ತೆ. ಈ ರೀತಿಯಾಗಿ ಅದೇ ರೀತಿಯಾಗಿ ಅಫ್ಕೋರ್ಸ್ ನಮ್ಮ ಅನಾಲಿಸಿಸ್ಗೂ ಕೂಡ ನೀವು ಟೆಕ್ನಿಕಲ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್ ಇದನ್ನು ಕೂಡ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಈ ಥರ ಒಂದು ಚಾರ್ಟಲ್ಲಿ ನಿಮ್ಗೆ ಏನು ಅನಿಸುತ್ತೆ ಇವಾಗ ಅಂತಂದರೆ ಅದು ಕೂಡ ಕೆಲವೊಂದು ಪ್ರಯತ್ನವನ್ನು ಪಡ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಇವಾಗ ಇಂದ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ನೋಡೋದಾದರೆ ಆಲ್ಗೋ ಟ್ರೇಡಿಂಗಲ್ಲಿ ಇನ್ನೂ ಏನೇನು ಬದಲಾವಣೆಗಳು ಬರುತ್ತೆ ಅನ್ನೋದನ್ನು ಎದುರು ನೋಡಬೇಕಾಗಿದೆ. ಈಗಿರುವಂಥ ಪ್ಲಾಟ್ಫಾರ್ಮ್ಗಳಿದೆ, ಆದರೆ ರಿಲಯಬಲ್ ಆಗಿ ಒಂದು ಅಫೋರ್ಡಬಲ್ ಆಗುವಂತಹ ಆಲ್ಗೋ ಟ್ರೇಡಿಂಗ್ಗಳು ಕೂಡ ಮುಂದಿನ ದಿನಗಳಲ್ಲಿ ಲಭ್ಯ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನಿಮ್ಮ ಯಾವುದೇ ಕ್ಷೇತ್ರ ಇದ್ರೂ ಕೂಡ ಅಲ್ಲಿ ನಿಮ್ಮ ಪ್ರೈಮರಿ ಉದ್ಯೋಗ ಏನಿದೆ ಅದರಲ್ಲಿ ಅಪ್ಸ್ಕಿಲ್ ಆಗೋಕ್ಕೆ ದಯವಿಟ್ಟು ಈ ವರ್ಷ ಗಮನವನ್ನು ಕೊಡಿ. ಅದು ಕೂಡ ಈಗ ಒಂದು ಎಮರ್ಜೆನ್ಸಿ ಆಗುತ್ತಾ ಹೋಗುತ್ತೆ. ಜೊತೆಗೆ ಆ್ಯಸ್ ಯೂಶುವಲ್ ಎಮರ್ಜೆನ್ಸಿ ಫಂಡಿಗೆ ಪ್ರತಿ ತಿಂಗಳು ಸ್ವಲ್ಪ ಅಮೌಂಟನ್ನು ತೆಗೆದಿಡ್ತಾ ಬನ್ನಿ. ಅದೇ ರೀತಿಯಾಗಿ ಯಾರಾದರೂ ಇನ್ನೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿಂಟ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿದ್ದೀನಿ, ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್ನ ಆದಷ್ಟು ಅರ್ಲಿ ಏಜಲ್ಲಿ ಮಾಡಿಕೊಂಡು ನಿಶ್ಚಿಂತರಾಗಿರಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಈ ಮಾಹಿತಿನ ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.